ಚಾಟ್ಸ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಸ್ಟ್ರೀಟ್ ಸ್ಟೈಲ್ ನಿಪ್ಪಟ್ಟು ಮಸಾಲಾನ ಈಸಿಯಾಗಿ ಮನೇಲೇ ಮಾಡೋದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಒಂದು 4-5 ಖರ್ಜೂರನ ಬಿಸಿ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಡಿ. ನೆನೆಸಿಟ್ಟಾದಮೇಲೆ ಅದರೊಟ್ಟಿಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಮೂರನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈ ರುಬ್ಕೊಂಡಿರೋದಕ್ಕೆ ಒಂಚೂರು ನೀರನ್ನು ಸೇರಿಸ್ಕೊಂಡು ಇದನ್ನೊಂಚೂರು ತೆಳ್ಳಗೆ ಮಾಡ್ಕೊಳ್ಳಿ. ತೆಳ್ಳಗಾದಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಚೆನ್ನಾಗಿ ಕುದಿ ಬರೋ ತನಕ ಚೆನ್ನಾಗಿ ಇದನ್ನು ಮರಳಿಸ್ಕೋಬೇಕು. ಇದಿಷ್ಟು ಆದಮೇಲೆ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಚೂರು ತಣ್ಣಗಾಗಬಿಟ್ಟು ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು, ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಇನ್ನೊಂದು 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ. ಇದಿಷ್ಟು ಮಾಡ್ಕೊಂಡ್ಮೇಲೆ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ಈ ಸ್ವೀಟ್ ಚಟ್ನಿನ ನಾವು ಯಾವುದೇ ರೀತಿಯ ಚಾಟ್ಸ್ ಮನೇಲಿ ಮಾಡಿದ್ರೂ ಅದಕ್ಕೆಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಈಗ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಳ್ಳಿ. ಅದಕ್ಕೆ ಒಂದು 2 ಗಾರ್ಲಿಕ್, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು 2-3 ಅಥವಾ 4 ಹಸಿಮೆಣಸಿನ್ಕಾಯಿ, ಹಾಗೆ ಒಂಚೂರು ಉಪ್ಪು, ಇದನ್ನೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳಿ. ಇದಾದಮೇಲೆ ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು. ಈಗ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಎರಡನ್ನೂ ರೆಡಿ ಮಾಡ್ಕೊಂಡಾದಮೇಲೆ ಒಂದು 2 ಈರುಳ್ಳಿ ತೊಗೊಳ್ಳಿ, ಹಾಗೆ 1 ಟೊಮೆಟೊ ತಗೊಂಡು ಸಣ್ಣಗೆ ಹೆಚ್ಕೊಳ್ಳಿ. ಇದೆರಡನ್ನೂ ನೀವು ಫೈನ್ ಚಾಪ್ ಆಗಿ ಮಾಡ್ಕೋಬೋದು. ಇದು ಚೆನ್ನಾಗಿ ಈಗ ಫೈನ್ ಚಾಪ್ ಆದಮೇಲೆ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಇದರೊಟ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು, ಹಾಗೆ 1 ಕ್ಯಾರೆಟ್ ತುರಿದಿಟ್ಕೊಂಡು ಆ ತುರಿದಿರೋ ಕ್ಯಾರೆಟ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮೇಲೆ ಟಾಪಿಂಗ್ ಅಂತೂ ರೆಡಿ ಆಯಿತು. ಇವಾಗ ಚಾಟ್ನ ಪ್ಲೇಟ್ ಮಾಡ್ಕೋಬೋದು. ಇದಕ್ಕೆ ನಾವು ಮನೆಯಲ್ಲೇ ಮಾಡಿದ್ದೀವಿ ನಿಪ್ಪಟ್ಟನ್ನ. ಇದ್ರದ್ದು ರೆಸಿಪಿ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಈಗ ಚಿಕ್ಕ ನಿಪ್ಪಟ್ಟು ಏನು ಸಿಗುತ್ತಲ್ಲ ಅದನ್ನೆಲ್ಲನೂ ಒಂದು ತಟ್ಟೆಯಲ್ಲಿ ಅಷ್ಟು ಜೋಡಿಸ್ಕೊಂಡಿದ್ದಾದಮೇಲೆ ಗ್ರೀನ್ ಚಟ್ನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಹಾಗೆ ಅದ್ರ ಮೇಲೆ ಒಂದು ಸ್ವಲ್ಪ ಸ್ವೀಟ್ ಚಟ್ನಿ ಕೂಡ ಹಾಕ್ಕೊಂಡು ಈಗ ಈ ಈರುಳ್ಳಿ ಟೊಮೆಟೊ ಎಲ್ಲ ಮಿಕ್ಸ್ ಏನಿದೆ ಅದನ್ನಷ್ಟನ್ನು ಇದ್ರ ಮೇಲೆ ನೀವು ನೀಟಾಗಿ ಹಾಕ್ಕೊಂಡ್ರೆ ಮನೆಯಲ್ಲೇ ಮಾಡಿರೋಂಥ ನಿಪ್ಪಟ್ಟು ಮಸಾಲ ರೆಡಿ. ಈವ್ನಿಂಗ್ ಸ್ನ್ಯಾಕ್ ಟೈಮಿಗೆ ತುಂಬಾ ಬೇಗ ಆಗುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.